ಹಾಯ್ ಉಡಾಳ ನಾನು ಭಾಳ ಭಾಳ ಅಂದರೆ ಭಾಳ ಖುಷಿಯಾಯಿತು ನನಗೆ. ಪೃಥ್ವಿ ಆ್ಯಕ್ಟಿಂಗು ಆ್ಯಂಡ್ ಅಮಲ್ ಪಟ್ಲ್ ಅವರ ಡೈರೆಕ್ಷನ್ನು, ರೈಟಿಂಗು ಎಲ್ಲವೂ ಭಾಳ ಚೆನ್ನಾಗಿ ಯೋಗರಾಜ್ ಸರ್. ಆ್ಯಕ್ಚುಲಿ ಯೋಗರಾಜ್ ಸರ್ದು ಒನ್ ಆಫ್ ದ ಬೆಸ್ಟ್ ಫೈಂಡ್ಸ್ ಅಂತ ಹೇಳ್ಬೋದು. ಈ ಅಂದರೆ ನೆಕ್ಸ್ಟ್ ಜನ್ರೇಷನ್ ಒಂದು ಸ್ಟಾರ್ ಮೆಟೀರಿಯಲ್ ಅಂತ ಕರಿಬೋದು ಪೃಥ್ವಿನ. ಅಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸು, ಆ್ಯಕ್ಟಿಂಗ್ ಎಲ್ಲದೂ. ಒಂದು ನಿಮಿಷನೂ ಬೋರ್ ಆಗಲ್ಲ, ಅಷ್ಟು ಪಾದರ ಸುತ್ತರ ಆ್ಯಕ್ಟ್ ಮಾಡಿದ್ದಾನೆ. ಆ್ಯಂಡ್ ಜೊತೆಗೆ ಋತಿಕಾ ಅವರು ಅಷ್ಟು, ಋತಿಕಾ ಬಂದಿಲ್ಲ ಅವರು ಎಲ್ಲ ಕಲಾವಿದ್ರು ಭಾಳ ಚೆನ್ನಾಗಿತ್ತು. ನಾನು ಭಾಳ ಎಂಜಾಯ್ ಮಾಡಿದೆ. ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ, ಪೃಥ್ವಿ ನೀವೆಲ್ಲರೂ ಹೆಂಗೆ ಹೇಳಿದ್ದ, ದ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್ ಟು. ತುಂಬ ದೊಡ್ಡದಾಗಿ ಬೆಳೆಯುವಂಥ ಪ್ರತಿಭೆ, ಒಳ್ಳೆ ಸ್ಟಾರ್ ಮೆಟೀರಿಯಲ್ಲು, ಭಾಳ ದೊಡ್ಡ ಭವಿಷ್ಯ ಇರೋವಂಥ ಪ್ರತಿಭೆ. ಸೊ ಎಲ್ಲರೂ ಉಡಾಳ ನೋಡಿ ಇಡೀ ತಂಡಕ್ಕೆ ಹರಿಸಿ ಅಂತೇಳಿ ಕೇಳ್ಕೊತೀನಿ. ಆ್ಯಂಡ್ ಅಮರ್ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಷ್ಟೇ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಯೂಶ್ವಲಿ ಅದೇ ಲ್ಯಾಂಗ್ವೇಜ್ ಇಟ್ಕೊಂಡು ಕಂಪ್ಲೀಟಾಗಿ ಸಿನಿಮಾಗಳು ಮಾಡಿಲ್ಲ ಅಷ್ಟೊಂದು. ಪಕ್ಕಾ ಬಿಜಾಪುರದ್ದು ಕಲ್ಚರ್ ಇಟ್ಕೊಂಡು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಬ್ಯೂಟಿಫುಲ್, ಒಂದು ಒಳ್ಳೆ ಎಂಟರ್ಟೈನರ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ, ತುಂಬ ಒಳ್ಳೆಯದಾಗಿ. ನಾನು ಗಂಗಾವತಿ ಪ್ರಾಣೇಶ್ ಅಂತ. ನಾನು ಉತ್ತರ ಕರ್ನಾಟಕದ ಒಂದೇ ಒಂದು ಬೈಗಳನ್ನು ಪ್ರಸಿದ್ಧಿ ಮಾಡಿದ್ದೆ. ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಸಿನಿಮಾದಲ್ಲಿ ನಮ್ಮ ಬೈಗಳೇನಿದೆ, ಇನ್ನರ್ ಪಾರ್ಟ್ಸ್ಗಳನ್ನೆಲ್ಲ ತಗೊಂಡು ಭಾಳ ಅದ್ಭುತವಾದಂಥ ಸಿನಿಮಾ ಮೂಡಿ ಬಂದಿದೆ. ಎಷ್ಟು ದಿವಸ ನಡೀತು ಸರ್ ಶೂಟಿಂಗ್? ಸರ್ ಒಂದು 40 ದಿವಸ, ಸುಮಾರು 1.5-2 ತಿಂಗಳುಗಳ ಕಾಲ ಶೂಟಿಂಗ್ ಮಾಡಿ ಭಾಳ ಶ್ರಮ ಪಟ್ಟಿದ್ದಾರೆ. ಭಾಳ ಸುಂದರವಾಗಿ ಚಿತ್ರ ಮೂಡಿ ಬಂದಿದೆ. ಜೊತೆಗೆ ಇಡೀ ಬಿಜಾಪುರ, ಬರೀ ಬಿಜಾಪುರ ಗೋಲ್ ಗುಂಬಜ ಮಾತ್ರ ತೋರಿಸ್ತೀವಿ, ಆದರೆ ಬಾರಾ ಕಮಾನ್ ಇರ್ಬೋದು, 24 ಗೋರಿಗಳಿರ್ಬೋದು, ಸಾತ್ ಕಬರ್ ಅದ್ರ ಬಗ್ಗೆ ಕೂಡ ಹೊಸ ಬೆಳಕನ್ನು ಚೆಲ್ಲಿದಂಥ ಸಿನಿಮಾ. ಇದು ಕೇವಲ ಮನರಂಜನೆ ಸಿನಿಮಾ ಅಲ್ಲ, ಇತಿಹಾಸವನ್ನು ಕೂಡ ತಿಳಿದುಕೊಳ್ಳುವಂಥ ಸಿನಿಮಾ ಆಗಿರೋದು ನಿಜಕ್ಕೂ ಸಂತೋಷ. ಕನ್ನಡದಲ್ಲಿ ಈ ಚಿತ್ರಗಳು ಹೆಚ್ಚೆಚ್ಚು ಬರಬೇಕು. ಕನ್ನಡಿಗರು ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಿ ಇದನ್ನು ಶತದಿನೋತ್ಸವ ಆಚರಣೆ ಆಗುವಂತೆ ನೋಡಿಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಚಿತ್ರತಂಡಕ್ಕೆ ನಾನು ಅನಂತ ಅಭಿನಂದನೆಗಳನ್ನು ಸೂಚಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಉಡಾಳ ಪಿಕ್ಚರ್ ಬಗ್ಗೆ ಫಸ್ಟ್ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂತಂದರೆ, ಒಂದು ಪಕ್ಕಾ ನಾರ್ತ್ ಕರ್ನಾಟಕದ ಪ್ಯೂರ್ ಎಂಟರ್ಟೈನರ್ ಐತಿದು. ಅಂದರೆ ಗಿಚ್ ಡೈಲಾಗ್ಸ್ ಅದಾವು. ಆಮೇಲೆ ನಮ್ಮ ಲ್ಯಾಂಗ್ವೇಜಿಗೆ ಅದೊಂದು ಹ್ಯೂಮರ್ ಸಿಗ್ತದಲ್ಲ ನಿಮಗೆ ಮಾತಿನಾಗ, ಅದನ್ನು ಭಾಳ ಚಂದ ಯೂಸ್ ಮಾಡ್ಕೊಂಡಾರೆ. ಆ್ಯಂಡ್ ಪಕ್ಕೆ ಭಾಳ ಇಷ್ಟ ಆಗ್ತಾರೆ ನಿಮಗೆ. ಐ ಥಿಂಕ್ ಅಂದರೆ ಇಷ್ಟು ಕಮ್ಮಿ ಸಮಯದಾಗ ಆ ಕ್ಯಾರೆಕ್ಟರ್ನ ಅಷ್ಟು ಚಂದ ಹ್ಯಾಂಡಲ್ ಮಾಡೋದೈತಲ್ಲ, ಒಂದು ಸ್ವಲ್ಪ ಜಲಸ್ ಆಗುತ್ತೆ. ಅಂದರೆ ಅಷ್ಟು ಮಟ್ಟಿಗೆ ಡ್ಯಾನ್ಸು, ಆಮೇಲೆ ಟೈಮಿಂಗ್ ಐತಲ್ಲ, ಅಂದರೆ ಮಾತಿನಾಗ ಆ ಹಿಡಿತ ಮತ್ತು ಆ ಟೈಮಿಂಗ್ ಅಂತೂ ಭರ್ಜರಿ ಐತಿ. ಎಲ್ಲರೂ ಚಲೋ ಮಾಡ್ಯಾರ. ಆ್ಯಂಡ್ ಅಮೂಲ್ ಅವರು, ಐ ಹೋಪ್ ನಿಮಗೆ ಇನ್ನಷ್ಟು ಎಂಟರ್ಟೈನರ್ಸ್ ಇವರಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಟ್ರ ಗರಡಿ ಒಳಗೆ ಚಂದಾಗ ಕಸರತ್ತು ಮಾಡಿ ಉಡಾಳ ಅನ್ನುವಂಥ ಪಿಕ್ಚರ್ನ ಮಾಡ್ಯಾರ. ಉಡಾಳ್ತನೂ ಐತಿ, ಭಾಳಷ್ಟು ಮಜಾನೂ ಐತಿ. ಪ್ರತಿ ಪಾತ್ರನೂ ನಮ್ಮ ಹರೀಶ್ ಅವರು ಆಗಿರಲಿ, ನಮ್ಮ ಡಾಕ್ಟ್ರ್, ಬೇಬಿ ಡಾಕ್ಟ್ರ್, ಹೀರೋಯಿನ್, ಪ್ರತಿಯೊಬ್ಬರೂ, ನಮ್ಮ ಸಾಟೆ, ಎಲ್ಲರೂ ಪ್ರತಿ ಪಾತ್ರನೂ ಕೂಡ ಭಾಳ ಚಂದ ಕುಂತಾರ. ಅದರೊಳಗೆ ಎಂಟೈರ್ ಸಿನಿಮಾ ಒಳಗೆ ನಿಮಗೆ ಹ್ಯೂಮರ್ನ ಅಷ್ಟು ಚಂದ ಕ್ಯಾರಿ ಮಾಡ್ಯಾರ. ಚಲೋ ಐತಿ ಸಿನಿಮಾ. ಎಂಟರ್ಟೈನ್ ಮಾಡತ್ತೆ ನಿಮಗೆ. ಹತ್ತಿರದ ಚಿತ್ರಮಂದಿರದೊಳಗೆ ಆದಷ್ಟು ಬೇಗ ನೋಡ್ರಿ. ಜೈ ಉಡಾಳ. ಪ್ರಾಣೇಶ್ ತಂಡದ ಮಹಾಮನಿಯವರು ಮಾತಾಡೋದು. ಉಡಾಳ ರಾಜ ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಉಪಯೋಗ ಮಾಡಿಕೊಂಡು ತುಂಬ ಚೆನ್ನಾಗಿ ಸಿನಿಮಾ ನೋಡುವಂತ ಮಾಡಿದ್ದಾರೆ. ಈ ಇಡೀ ಟೀಮ್ಗೆ ನಮ್ಮ ಪಾಟೀಲ್ ಅವರಾಗಿರ್ಬೋದು, ನಮ್ಮ ಶಾಮನೂರು ಆಗಿರ್ಬೋದು, ನಮ್ಮ ಪ್ರೀತಿಯ ಬ್ರದರ್ ನಮ್ಮ ಹರೀಶ್ ಅವರಾಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾ ಬಿಜಾಪುರ ಬಗ್ಗೆ ತೋರಿಸಿ ಒಂದು ಉತ್ತರ ಕರ್ನಾಟಕ ಬಗ್ಗೆ ಒಂದು ಹೆಮ್ಮೆ ಮೂಡುವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತೇಳಿ ಈ ಮೂಲಕ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಥಿಯೇಟರ್ಗೆ ಬಂದು
ಸಿನಿಮಾ ನೋಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ. ನಮಸ್ಕಾರ. ಬನ್ನಿ. ಇತ್ತನೇ ಉಡಾಳ ಪಿಕ್ಚರ್ ನೋಡ್ಕೊಂಡ್ಬಂದ್ವಿ. ಅಮೂಲ್ ಪಾಟೀಲ್ ಫಸ್ಟ್ ಪಿಕ್ಚರಲ್ಲೇ ಸೆಂಚುರಿ ಬರ್ಸಿದ್ದಾರೆ. ನನಗೆ ಭಾಳ ಇಷ್ಟವಾದಂಥ ಬಿಜಾಪುರದ ಭಾಷೆ, ಯಾಕೆ ನನ್ನ ಬಿಜಾಪುರದ ನಂಟು ಸುಮಾರು 4 ದಶಕಗಳ ಕಾಲದ್ದು. ಭಾಳ ಖುಷಿಯಾಯಿತು. ಭಾಳ ಎನರ್ಜಿಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಪೃಥ್ವಿ ಶಾಮ್ನೂರು. ಆ್ಯಂಡ್ ಹೀರೋಯಿನ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಗೆಳೆಯ ಬಾಲ ಸಾತೆ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಯಾರು ಇರಲಿಲ್ಲ ಆ ಕುಡುಕನ ಪಾತ್ರದಲ್ಲಿ, ಇವರು ಗೆಳೆಯನ ಪಾತ್ರದಲ್ಲಿ ಆ ಕಲಾವಿದ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಮೊದಲ ಬಾರಿಗೆ ನನಗನ್ಸುತ್ತೆ ಒಂದು ಕಮರ್ಷಿಯಲ್ ಸಿನಿಮಾ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಪೂರ್ತಿಯಾಗಿ ಬಳಸ್ಕೊಂಡು ಹಾಡುಗಳ ಸಮೇತ ಮಾಡಿರೋದು ಈ ಸಾಹಸ ಮೆಚ್ಚುವಂಥದ್ದು. ಈ ಸಿನಿಮಾ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಎಲ್ಲ ಕೇಳ್ಪಟ್ಟೆ. ತುಂಬ ಚೆನ್ನಾಗಿದೆ. ಫಸ್ಟ್ ಫಿಲ್ಮ್ ಸ್ಟಾರ್ಟ್ ಆದಾಗ ಕೊನೆ ಫಿಲ್ಮ್ ಮುಗಿಯೋವರೆಗೂ ಓಟ 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 ಓಟ. ಸಿನಿಮಾ ಇದೇ ರೀತಿ ಓಟ ಇರಬೇಕು, ಈ ಸ್ಪೀಡ್ ಇರಬೇಕು. ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರು ಅಮೋಲ್, ನಾವೆಲ್ಲ ಪ್ರೀತಿನ ಅಮೋಲಿ ಅಂತ ಕರಿತೀವಿ. ಸೊ ಯೋಗರಾಜ್ ಭಟ್ರ ಟೀಮ್ ಕೊನೆಯಲ್ಲಿ ಅವರು ಬಂದು ಕಾಣಿಸ್ಕೊಳ್ತಾರೆ. ಆಲ್ ದ ಬೆಸ್ಟ್ ಉಡಾಳ ಟೀಮ್. ಉಡಾಳ 2 ಆದಷ್ಟು ಬೇಗ ಬರಲಿ. ಒಳ್ಳೆಯದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಅದ್ಭುತ ಸಿನಿಮಾ ನೋಡಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಉಡಾಳ ಸಿನಿಮಾ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಪೃಥ್ವಿ ಅವ್ರ ವಂಡರ್ಫುಲ್ ಪರ್ಫಾರ್ಮರ್. ನಿಜವಾಗ್ಲೂ ಪೃಥ್ವಿ ಶಾಮ್ನೂರ್ ಅವರು ಒಂದು ಹೊಸ ಪ್ರತಿಭೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ಲೆಸ್ಸಿಂಗ್ ಥರ ಬಂದಿದ್ದಾರೆ. ಅಮೂಲ್ ಪಾಟೀಲ್ ಅವರು ಒಂದು ಅದ್ಭುತ ಡೈರೆಕ್ಟರ್. ತುಂಬ ಅಮೂಲ್ ಅವರಂತೂ ನಾನು ಮೀಟ್ ಮಾಡಿದ್ದೆ. ಅವ್ರ ಟ್ಯಾಲೆಂಟ್ ಬಗ್ಗೆ ನನಗೆ ಗೊತ್ತಿತ್ತು. ಬಟ್ ಇಂಥ ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ. ಅದು ನಿಮ್ಮ ಊರಿನ, ನಿಮ್ಮ ಭಾಷೆ, ನಿಮ್ಮ ಬಿಜಾಪುರನ ಬಿಟ್ಕೊಡ್ಬಾರ್ದು ಅಂತ ಇದ್ರಲ್ಲಿ ತೋರಿಸಿದ್ದೀರಾ. ಸೊ ಎಲ್ಲ ಉತ್ತರ ಕರ್ನಾಟಕದವರು ತುಂಬ ಎಂಜಾಯ್ ಮಾಡುವಂಥ ಸಿನಿಮಾ ಉಡಾಳ. ತುಂಬ ಇಷ್ಟ ಆಯಿತು ನನಗೆ. ಪೃಥ್ವಿಯವರ ಪರ್ಫಾರ್ಮೆನ್ಸ್ ಅಂತೂ ನೀವು ನೋಡಿದ ಮೇಲೆ ನೀವು ಮಾತಾಡ್ತೀರಾ. ನಾನು ಏನು ಈಗ ಹೇಳಲ್ಲ, ಅಷ್ಟು ಅದ್ಭುತವಾಗಿ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಅನ್ಸಲ್ಲ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ, ಅಷ್ಟು ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಪ್ರೊಡ್ಯೂಸರ್ ಆದ ರವಿ ಶಾಮ್ನೂರ್ ಸರ್, ಅವ್ರ ಫ್ಯಾಮಿಲಿ, ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಾಟಿ ಕ್ಯಾರೆಕ್ಟರ್ ಮಾಡಿದಂಥ ಸರ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ಸರ್. ಅಂದರೆ ಫುಲ್ ಸಿನಿಮಾ ಸೀರಿಯಸ್ ಆಗಿ ಹೋಗಿ ಲಾಸ್ಟಲ್ಲಿ ಅಲ್ಲಿ ಕಾಮಿಡಿನೂ ಇದೆ, ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತಾಯಿ ಪಾತ್ರ ಆಗಲಿ, ಎಲ್ಲ ಪಾತ್ರಗಳು, ಈವನ್ ಹೀರೋಯಿನ್ ಇಸ್ ವೆರಿ ಬ್ಯೂಟಿಫುಲ್. ಸರ್ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಓವರ್ ಆಲ್ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಕಾಮಿಡಿ ಇದೆ, ಅದ್ಭುತವಾದ ಡೈಲಾಗ್ಸ್ ಇದೆ, ಒಳ್ಳೆ ಸಾಂಗ್ಸ್ ಇದೆ, ಸೂಪರ್ ಡೈರೆಕ್ಷನ್ ಇದೆ. ಸೊ ಉಡಾಳ ಸಿನಿಮಾ ನೀವೆಲ್ಲರೂ ಥಿಯೇಟರಿಗೆ ಬಂದು ನೋಡಿ ಸಿನಿಮಾನ ಸೂಪರ್ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. This Udala from the past 2 weeks in the Tumba Kelpatte, from first Karthik Aurinda, then everybody else who's seen it. Friday, first day for show ಹೋಗಬೇಕಾಗಿತ್ತು, ಬಟ್ ಬೇರೆ ಏನೋ ಕೆಲಸದಿಂದ ಆಗಲಿಲ್ಲ. ಐ ಆಮ್ ಸೋ ಹ್ಯಾಪಿ ಇವತ್ತು ಬಂದ್ಬಿಟ್ಟು ನೋಡಿದೆ. ಐ ಹ್ಯಾವ್ ನೋನ್ ಅಮೋಲ್ ಫ್ರಮ್ ದ ಟೈಮ್ ಯೋಗರಾಜ್ ಸರ್ ಇಸ್ ಕಾಲ್ ಹಿಮ್ ಅಮೂಲ್ ಬೇಬಿ, ಬಟ್ ಡೆಫಿನೆಟ್ಲಿ ಹಿ ಇಸ್ ನಾಟ್ ದ್ಯಾಟ್. ಪ್ರಾಪರ್ ಮಾಸ್ ಸಿನಿಮಾ ಮಾಡಿದ್ದಾರೆ. ಇಟ್ಸ್ ಲೈಕ್ ಬಾಂಬೆನಲ್ಲಿ ಈ ಫಾರಾ ಖಾನ್ ಆ ಝೋನ್ನಲ್ಲಿ ಇರುತ್ತಲ್ಲ, ಮಸಾಲ ವಿತ್ ಕ್ವರ್ಕ್ಸ್, ಆ ಥರ ಎಂಟರ್ಟೈನರ್. ಕಂಪ್ಲೀಟ್ ನಾರ್ತ್ ಕರ್ನಾಟಕ ಫ್ಲೇವರಲ್ಲಿ. ಯು ಹ್ಯಾವ್ ಟು ವಾಚ್ ಇಟ್. ಪೃಥ್ವಿ ಬ್ರಿಲಿಯಂಟ್. ಐ ಮೀನ್ ಯು ಹ್ಯಾವ್ ನೋ ಇನ್ಹಿಬಿಷನ್ಸ್. ಎಷ್ಟು ಚೆನ್ನಾಗಿ ಯು ಡೂ ಎವ್ರಿಥಿಂಗ್. ಐ ಮೀನ್ ಯು ಕ್ಯಾನ್ ಫೈಟ್, ಯು ಕ್ಯಾನ್ ಡ್ಯಾನ್ಸ್, ಯು ಕ್ಯಾನ್ ಆ್ಯಕ್ಟ್ ಅಮೇಝಿಂಗ್. ಆ್ಯಂಡ್ ನಿಮ್ಮ ರೋಲ್ ಅಂತೂ ಐ ಎಂಜಾಯ್ ಇಟ್ ಅ ಲಾಟ್. ಆ್ಯಂಡ್ ಬಾಲರಾಜ್ ಸರ್ ಬ್ರಿಲಿಯಂಟ್ ಸರ್. ಆ್ಯಂಡ್ ಇವನ್ ರಿತಿಕಾಗೂ ಹೇಳಬೇಕು, the way everybody spoke the dialect, it was so nice. Because ಎಲ್ಲರೂ ಹೇಳ್ತಾರೆ we need that North Karnataka dialect ಅಂತ, ಬಟ್ ಈ ಪಿಕ್ಚರ್ ನೋಡಬೇಕು. ಬಿಕಾಸ್ ಎಂಡಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಉಡಾಲ 2 ಬರುತ್ತೆ ಅಂತ. ಸೊ ಎಲ್ಲರೂ ನೋಡಿ, we need ಉಡಾಲ 2. I am waiting for it. So please support this team. Thank you so much. ಹಾಯ್, ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ನನಗೆ ಇದೇ ಬ್ಯಾನರಿಂದ ನನಗೆ ಫಸ್ಟ್ ಅವಕಾಶ ಬಂದಿದ್ದು. ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದಟ್ ಆಪರ್ಚುನಿಟಿ. ಪೃಥ್ವಿ ನನ್ನ ಫಸ್ಟ್ ಹೀರೋ, ಈಗ ಬೇರೆ ಹೀರೋಯಿನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಬಟ್ ನಿಜವಾಗ್ಲೂ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಪದವಿ ಪೂರ್ವಗಿಂತ ಈ ಸಿನಿಮಾ ನೋಡೋಕ್ಕೆ ಇಟ್ಸ್ ಲೈಕ್ ಯುವರ್ 10 times ಬೆಟರ್. ಹೀಸ್ ಅನ್ ಆಲ್ರೌಂಡರ್, ಎಲ್ಲರಿಗೂ ಗೊತ್ತೇ ಗೊತ್ತು. ನನಗೆ ಅಮೋಲ್ ಅವರು ಪದವಿ ಪೂರ್ವ ಟೈಮಿಂದ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ರು. ಹೀಸ್ ಬ್ರಿಲಿಯಂಟ್. ನನಗೆ ಮನದ ಕಡಲು ಟೈಮಲ್ಲೂ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ಮೇಕ್ ಮೋರ್ ಫಿಲ್ಮ್ಸ್ ಲೈಕ್ ದಿಸ್. ಸುನೈನಾ ಅವ್ರು ಹೇಳ್ದಂಗೆ ಇಟ್ಸ್ ಸಚ್ ಅ ಹಿಂದಿ ಕೋಡೆಡ್ ಫಿಲ್ಮ್. ಅಂದರೆ ಫರಾ ಖಾನ್, ಈಗ ಆರ್ಯನ್ ಖಾನ್ ಮಾಡಿರೋ ಫಿಲ್ಮ್ಸ್ ಥರ ಇದು ಅಷ್ಟೇ ಎಷ್ಟು ನ್ಯೂಆನ್ಸ್ಡ್ ಮತ್ತು ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಕಾಮಿಡಿ, ಇಮೋಷ್ನಲ್ ಮತ್ತು ಲವ್ ಸ್ಟೋರಿ. ರಿತಿಕಾ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿರೋ ಪೇರ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಾನು ಒಂಚೂರು ಜೆಲಸ್ ಆಗಿದ್ದೀನಿ, ನನಗೆ ಈ ಸಿನಿಮಾಲ್ಲಿ ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಮತ್ತೆ ಪೃಥ್ವಿ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಆನೆಸ್ಟ್ಲಿ ಐ ಹ್ಯಾವ್ ನೋ ವರ್ಡ್ಸ್. ಸರ್ ಫಸ್ಟು ನಗಿಸಿದ್ರಿ, ಆಮೇಲೆ ಲಾಸ್ಟಲ್ಲಿ ಒಂಚೂರು ಅಳು ಬರ್ಸಿದ್ರಿ. ನನಗೆ ತುಂಬ ಖುಷಿ ಆಗ್ತದೆ ಈ ಟೀಮಿಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಒಳ್ಳೆ ಸಿನಿಮಾ ಇದು. ಬರೀ ಬಿಜಾಪುರ ಕತೆ ಅಲ್ಲ, ನಮ್ಮ ಕನ್ನಡದವ್ರ ಕತೆ. ಒಳ್ಳೆಯದಾಗಲಿ. ಆ್ಯಂಡ್ ಫಾರ್ ಎವರ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಮಸ್ತೆ. ಇವತ್ತು ಉಡಾಲ ಸಿನಿಮಾ ನೋಡಿದೆ ಆ್ಯಂಡ್ ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ಇದು ನನ್ನ ಫೇವ್ರೆಟ್ ಫಿಲ್ಮ್. ಎಲ್ಲ ಅಂದರೆ ಪ್ರತಿ ಸೀನು ತುಂಬ ಕನ್ವಿಕ್ಷನಿಂದ ಮಾಡಿದ್ದಾರೆ ಸರ್. ತುಂಬ ಇಷ್ಟ ಆಯಿತು ಆ್ಯಂಡ್ ಆಲ್ಮೋಸ್ಟ್ ಬಿಜಾಪುರ್ಗೆ ಹೋದಂಗೆ ಆಯಿತು. ಆ ವೈಬು, ಬಿಜಾಪುರ್ ಕಲ್ಚರು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಆ್ಯಂಡ್ ಬ್ರೋ, ಯು ಆರ್ ಮೈ ಫೇವ್ರೆಟ್ ಆ್ಯಕ್ಟರ್. ಸ್ಟಾರ್ ಇಸ್ ಬಾರ್ನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇವರೆಷ್ಟು ಕನ್ವಿಕ್ಷನಿಂದ ಈ ಸಿನಿಮಾ ತೆಗೆದಿದ್ದಾರೋ ಅಷ್ಟೇ ಕನ್ವಿಕ್ಷನಿಂದ ಇವ್ರ ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ. ಬಸ್ಸಿಯಾ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರೂ. ಆ್ಯಂಡ್ ಸರ್, ಮ್ಯಾಮ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನೀವು ಮೊಬೈಲಲ್ಲಿ OTTಗೆ ಬರುತ್ತೆ ಅಂತ ಕಾಯ್ಬಿಡಿ, ಥಿಯೇಟ್ರಿಗೆ ಬಂದು ನೋಡಿ. ಬಿಕಾಸ್ ಈ ಥರ ಒಂದು ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಈ ಥರ ಇನ್ನೊಂದು 10 ಸಿನಿಮಾ ಬರುತ್ತೆ ಆ್ಯಂಡ್ ಈ ಥರ ಎಲ್ಲ ಟ್ಯಾಲೆಂಟ್ಸು ಬೆಳೀತಾರೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. ಸೂಪರ್ ಸರ್, ಬಾಬು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರ ಪರವಾಗಿ ಇಡೀ ತಂಡಕ್ಕೆ ಅಭಿನಂದನೆಗಳು ಹೇಳ್ತೀವಿ. ಸರ್, ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀರಾ, ತುಂಬ ಖುಷಿಯಾಗುತ್ತೆ. ಪಕ್ಕಾ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾ. ಖಂಡಿತವಾಗ್ಲೂ ಅಲ್ಲೇ ಹುಡುಗರ ಮನಸ್ಥಿತಿ ಮತ್ತು ಅಲ್ಲೇ ಒಂದು ಲವ್, ಒಂದು ಎಮೋಷನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ಈ ಸಿನಿಮಾ ನೋಡಿದ್ರೆ ಯಾರು ಉತ್ತರ ಕರ್ನಾಟಕಕ್ಕೆ ಹೋಗಿಲ್ಲ, ಖಂಡಿತವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಒಂದು ವಾತಾವರಣ ಸೊಗಡಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಮೊದಲನೇ ಡೈರೆಕ್ಷನ್ನು ತಂದಿಸೋದೆಲ್ಲ ಆತ್ಮೀಯ ಗೆಳೆಯರು ಅಮೂಲು. ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. 2 ಗಂಟೆ 40 ನಿಮಿಷ ನಿಮಗೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಒಂದು ಬಿಜಾಪುರವನ್ನು ಸೊಗಡನ್ನು ಹಿಡಿದುಕೊಟ್ಟಿದ್ದಾರೆ. ಅವರು ಮೊದಲನೇ ಸರಿ ಕಾಮಿಡಿ ಬೇರೆ ಮಾಡಿದ್ದಾರೆ. ಇನ್ನು ಪೃಥ್ವಿ ಬಗ್ಗೆ ಅದಕ್ಕಿಂತ ಮುಂಚೆ ಬಾಬು ಸರ್ ಬಗ್ಗೆ ಹೇಳ್ಬೇಕು. ಅವರು ಸೀರಿಯಸ್ ಆಗಿ ಆಗ್ತಾನೆ ಕಾಮಿಡಿ ಅದೇ ಎತ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಖುಷಿ ಆಯಿತು. ಪೃಥ್ವಿ ಇಡೀ ಸಿನಿಮಾನ ಒಬ್ಬನೇ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ. ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಸರ್ರು. ಅಷ್ಟೇ ಚೆನ್ನಾಗಿ ಅವ್ರಿಗೆ ಏನು ಬೇಕು ಸಿನಿಮಾಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಎಡಿಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಎಲ್ಲ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಈ ಸಿನಿಮಾನ ನೋಡ್ದಂಗಿದ್ರೆ ಒಂದು ಒಳ್ಳೆ ಉತ್ತರ ಕರ್ನಾಟಕದ ಜವಾರಿ ಸಿನಿಮಾನ ಮಿಸ್ ಮಾಡ್ಕೊತೀರಾ. ಮಿಸ್ ಮಾಡ್ದಂಗೆ ಬಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಖುಷಿ ಪಡ್ತೀರಾ ಅಂತ ರಾಜಾರೋಷವಾಗಿ ಹೇಳ್ತೀನಿ. ಮಿಸ್ ಮಾಡಬೇಡಿ, ಉಡಾಳ ಮಿಸ್ ಮಾಡ್ದಂಗೆ ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ನಾವು ಮಾಡಿದ್ದು ನಾವು ಇಷ್ಟೇ. ಎಲ್ಲರಿಗೂ ನಮಸ್ಕಾರ. ಕೀರ್ತಿ ನಾರಾಯಣ ಅಂತ. ಇಷ್ಟೊತ್ತು ಯಾರ್ಯಾರು ಏನೇನು ಹೇಳಿದ್ರು ಯಾರ ಮಾತು ನಂಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನೀವೇ ಏನೇನು ಹೇಳ್ತೀರೋ ಎಲ್ಲರಿಗೂ ಹೇಳಿ. ವಯಸ್ಸು ಹುಡುಗರು ಏನೇನು ಮಾಡಬಾರ್ದು ಅಂತ ತುಂಬ ಚೆನ್ನಾಗಿ ತೋರಿಸಿದ್ರು ಇವರು ವಯಸ್ಸಲ್ಲಿ ಏನೇನು ಮಾಡಿರೋ ಗೊತ್ತಿಲ್ಲ. ಇವನು ಆ್ಯಕ್ಟಿಂಗ್ ಬರ್ದೇ ಇರೋ ಯಾವ್ಯಾವ ನಾಯಕರು ಇದ್ದಾರೋ ಅವ್ರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚಾಗೋಂಗೆ ಆ್ಯಕ್ಟ್ ಮಾಡಿದ್ದಾನೆ. ಒಳ್ಳೆ ಮೆಸೇಜ್ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ನಂಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮೂವಿ ಅಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಪೃಥ್ವಿ ಆ್ಯಂಡ್ ಸೃಷ್ಟಿ ಅವ್ರು ನನಗೆ ತುಂಬ ಮುಂಚೆನೇ ಪರಿಚಯ. ಸೃಷ್ಟಿ ಅವ್ರು ತುಂಬ ಮುಂಚೆಯಿಂದನೂ ಪರಿಚಯ. ಸೊ ಸಕ್ಕತ್ತಾಗಿತ್ತು. ಆ್ಯಕ್ಟಿಂಗ್ ಆಗಿರಲಿ, ಕಾಮಿಡಿ ಆಗಿರಲಿ, ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು.
ಆ್ಯಂಡ್ ಹೊಡಿ ಶಾವಿಗೆ ಮಜ್ಜಿಗೆ ಒಟ್ಟಿಗೆ ಹಾಡ್ತೀವಿ ವಿತ್ ದ ಒರಿಜಿನಲ್ ಸಿಂಗರ್. ಹೊಡಿ ಶಾವಿಗೆ ಆಗ ಮಜ್ಜಿಗೆ, 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 ಹೊಡಿ ಶಾವಿಗೆ ಆಗ ಮಜ್ಜಿಗೆ. ಥ್ಯಾಂಕ್ ಯು ಅಕ್ಕ. ಆಲ್ ದಿ ಬೆಸ್ಟ್. ಬರ್ಲೆ ಈ ಕಡೆ ಮುಂದೆ ಬಾ ಬ್ರದರ್. ಎಲ್ರಿ ರೆಡಿನಾ? ಬರ್ರಿ ಗುರುಗಳ ಬರ್ರಿ. ಈಗ ನಮ್ಮ ಗುಂಪಿನ ನಾಯಕರಾದಂಥ ಶರಣಪ್ಪ ಅವ್ರು ಮಾತಾಡ್ಬೇಕಾಗಿ. ಉಡಾಳಿ ಶರಣಪ್ಪ ಏನಿಲ್ಲ, ಒಂದು 2.5-3 ತಾಸು ನಮ್ಮೂರಾಗ ಓಡಾಡ್ದಂಗಿತ್ತು ಸಿನಿಮಾ. ಅಂದ್ರೆ ಇದ್ರಾಗ ಒಂಥರ ಏನೋ ನಮ್ದ ಭಾಷೆ, ನಮ್ದ ಮಣ್ಣು ಅನ್ನೋ ಒಂದು ಫೀಲಿಂಗ್ ಕೊಡ್ತು. ಅದ್ರ ಜೊತೆಗೆ ಏನು ಟ್ರೈಲರ್ ನೀವು ಪ್ರಾಮಿಸ್ ಮಾಡಿದ್ರಿ, ಇದ್ರಾಗ ರೊಮ್ಯಾಂಟಿಕ್ ಐತಿ, ಫೈಟ್ ಐತಿ, ಲವ್ ಆದ, ಮತ್ತು ಇನ್ನೇನದ ಹಾಡು ಚಲೋ ಹಾಡದವ, ಇದೆ ಹೂ ಇದೆ, ಮಸ್ತ್ ಕತೆ ಇದೆ, ಅದ್ಭುತ ಕಾಮಿಡಿ ಇದೆ. ಇವತ್ತೆಲ್ಲರೂ ನಾವೇನು ಮಿಸ್ ಮಾಡ್ಕೋತಾ ಇದ್ದೀವಿ ಒಂದು ನಗುನ. ಆ ನಗುನ ಇದರಲ್ಲಿ ಸ್ಟಾರ್ಟಿಂಗ್ ಸಿನಿಮಾ ಶುರುವಾಗಿದ್ದ ಎಂಡ್ವರೆಗೂ ಆ ನಗುನ ತಂದು ಕೊಡುತ್ತೆ. ಯಾಕಂದರೆ ಇವತ್ತೆಲ್ಲ ಮರಿತಾ ಇದ್ದೀವಿ, ಅದ್ರ ಜೊತೆಗೆ ನಗು ಅನ್ನೋದು ಭಾಳ ಇಂಪಾರ್ಟೆಂಟ್, ಅದನ್ನೇ ಮರಿತಾ ಇದ್ದೀವಿ. ಒಂದು 2 ತಾಸು ಆರಾಮ್ ನಕ್ಕು ಒಂದು ಭಾಷೆನ ಎಂಜಾಯ್ ಮಾಡಿ ಒಂದು ಹೊಸ ಟೀಮ್ ಬಂದು ಅದು ಅದ್ಭುತವಾಗಿ ಉತ್ತರ ಕರ್ನಾಟಕದ ಒಂದು ಜವಾರಿ ಭಾಷೆಯಲ್ಲಿ ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅದಕ್ಕೆ ಅಂತ ನಾವು ಇಡೀ ಕಾಮಿಡಿ ಕಿಲಾಡಿಗಳು ತಂಡನೇ ಬಂದು ಈ ಸಿನಿಮಾನ ನೋಡ್ತಾ ಇದ್ದೀವಿ. ಎಲ್ರಿಗೂ ಇಷ್ಟ ಆಯ್ತಲ್ವಾ? ಸರ್ ನಮಸ್ಕಾರ. ನಾನು ಚಾಮರಾಜನಗರ ಮೈಸೂರು ಭಾಗದ ಹುಡುಗ. ನಮ್ಗೆ ಈ ಉತ್ತರ ಕನ್ನಡದ ಭಾಷೆ ಬಗ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನಮ್ಗೆ ಭಾಳ ಖುಷಿ ಆಯಿತು. ಅದರಲ್ಲೂ ಸಾಂಗ್ಗಳು ಏನೋ ಗೋಲ್ಗೊಂಬೆಜು ರೀತಿ ಏನೋ ಸಾಂಗ್ ಅದಲ್ಲ, ಅದು ಭಾಳ ಚೆನ್ನಾಗಿತ್ತು. ನನಗಂತೂ ನಮ್ಮ ಚಾಮರಾಜನಗರ ಭಾಗದ ಭಾಷೆ ನಮ್ಗೆ ಅಲ್ಲಿ ಅದು ಉತ್ತರ ಕರ್ನಾಟಕದ ಭಾಷೆಗೆ ಹೋದ್ಮೇಲೆ ಭಾಳ ಖುಷಿ ಆಯಿತು. ನಮಸ್ಕಾರೇ ಮುಕ್ಕಳೆರ ನಗು ಐತಿ ಸಿನಿಮಾ. ಯಾಕಂದ್ರೆ ನಾ ಬಿಜಾಪುರದಾಗ ನನಗೆ ಪೂರಾ ಬಿಜಾಪುರದಾಗ ಓಡಾಡ್ದಂಗೆ ಆಯ್ತು. ಪ್ರತಿಯೊಬ್ಬರು ಉತ್ತರ ಕರ್ನಾಟಕದ ಕಲಾವಿದರು ಮಾಡ್ಯಾರ. ಬರೀ ಉತ್ತರ ಕರ್ನಾಟಕಕ್ಕೆ ಮೀಸಲಲ್ಲದೆ ಇಡೀ ಕರ್ನಾಟಕಕ್ಕೆ ಇಷ್ಟ ಆಗುವಂಥ ಸಿನಿಮಾ ಉಡಾಳ. ಎಲ್ಲರೂ ಹುಡುಗರಿಗೊಂದು ಆಸೆ ಇರ್ತೈತೆ, ಒಂದು ಕಿಸ್ ಕೊಡ್ಬೇಕು ಅಂತೇಳಿ. ಆ ಕಿಸ್ಸಿಗೋಸ್ಕರ ಏನೆಲ್ಲ ಹುಡುಗ ಮಾಡ್ತಾನ ನೋಡ್ಬೇಕಂದ್ರೆ ಈ ಸಿನಿಮಾ ನೋಡ್ರಿ, ಸೂಪರ್ ಆಗೈತಿ. ಹೊಡಿ 9. ಇನ್ನೊಂದು ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾಗಿದ್ದ ವಿಚಾರ ಏನಂತಂದರೆ, ನಮ್ಮ ಆಲ್ಮೋಸ್ಟ್ ಸಿನಿಮಾದಲ್ಲಿ ನಾವು ಮಾಡಿದಂಥ ಕಾಮಿಡಿ ಕಿಲಾಡಿ ತಂಡದ ಎಲ್ಲ ಹುಡುಗರುಗಳು ಜಾಸ್ತಿ ಪ್ರವೀಣ, ಅದರಲ್ಲಿ ನಮ್ಮ ವಿಲನ್ ಪಾತ್ರ ಮಾಡಿದ ಹರೀಶು, ಸದಾ, ದಾನಪ್ಪ, ಆಲ್ಮೋಸ್ಟ್ ಅಲ್ಲ ಜಿ ಎಲ್ಲರೂ ಇಡೀ ನಮ್ಮ ತಂಡನೇ ಅದ್ರಾಗಿದೆ. ಒಂಥರ ಏನೋ ನಮ್ಮದೇ ಸ್ಕ್ರೀನಲ್ಲಿ ನೋಡಿದ್ರೆ ನಮ್ಗೊಂಥರ ಖುಷಿ. ಯಾಕಂದರೆ ನಮ್ಮ ಜೊತೆ ಇದ್ದು ಹುಡುಗರಿಗೂ ನಮ್ಮ ಜೊತೆ ಒಂದು ಟೈಮ್ ನಮಗೆ ಸಾಥ್ ಕೊಟ್ಟವ್ರು ಇಡೀ ಕರ್ನಾಟಕಕ್ಕೆ ನಗ್ಸೋಕ್ಕೆ ಮತ್ತು ಒಂದು ಆ ದೊಡ್ಡ ಸ್ಕ್ರೀನ್ ಅವ್ರನ್ನೆಲ್ಲ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ಒಂಥರ ಖುಷಿ. ಥ್ಯಾಂಕ್ ಯು ಅದಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ, ಈ ಸಿನಿಮಾ ತಂಡದ ಎಲ್ರಿಗೂ, ಪ್ರೊಡ್ಯೂಸರ್ಸ್ರಿಗೂ, ಡೈರೆಕ್ಟ್ರು ಅವ್ರಿಗೆ, ಆಮೇಲೆ ಈ ಎಲ್ಲ ತಂಡ ಏನು ಡೈರೆಕ್ಟ್ರು, ಆಮೇಲೆ ಹೀರೋ, ಇವರೆಲ್ಲರೂ ನಮ್ಮ ಗೆಳೆಯರು ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋದು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆದಷ್ಟು ನಿಮ್ಮ ಕೈಲಾದಷ್ಟು ನೀವು ಒಂದು ಸಪೋರ್ಟ್ ಮಾಡಿ ಅಂತ ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ ಕೇಳ್ಕೊತೀನಿ. ನಮ್ಮ ಬಾಂಡ್ ಬಸ್ ಸ್ಟ್ಯಾಂಡ್ಗೆ ಇವರಿಂದ ಹೊರಗೆ ಬಂದವರು ನಮ್ಮ ಹರೀಶ್ ಹಿರಿಯೂರು
ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಗ್ಯಾರಂಟಿಗೆ ಯಾವ ಎಲ್ಲರೂ ಕೂತ್ಕೊಂಡು ಫಿಲಮ್ ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ. ಅದು ಅಲ್ಲದೆ ಶಾಮ್ನೂರಲ್ಲಿ ಇರುವಂಥ ನಮ್ಮ ಪೃಥ್ವಿ ಅವರು ಈ ಪಿಕ್ಚರ್ನಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಆಲ್ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಸಾಕಷ್ಟು ವೃತ್ತಿ ರಂಗಭೂಮಿ ಕಲಾವಿದರಾಗಿರ್ಬೋದು ಇದರಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಈ ಒಂದು ಫಿಲಮನ್ನು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಡ್ರಾಮಾ ಫಿಲ್ಮ್ ಇದೆ. ಸೊ ಎಲ್ಲರೂ ಕೂಡ ಬನ್ನಿ, ಎಲ್ಲರಿಗೂ ಕೂಡ ಆಶೀರ್ವದಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಂ ಬಾ ಜೋರ ತುಂಬಾನೇ ಚೆನ್ನಾಗಿದೆ ಮೂವಿ ಮಾತ್ರ. ನಮ್ಮ ದಾವಣಗೆರೆ ಪೃಥ್ವಿ ಅವರು ಇರೋದು ನನಗೆ ತುಂಬಾನೇ ಇಷ್ಟ. ಅಂಡ್ ನಮ್ಮ ಕಾಮಿಡಿ ಕಿಲಾಡಿ ಸೀಸನ್ಸ್ ಎಲ್ಲ ಇರೋದು ತುಂಬಾನೇ ಇಷ್ಟ. ಇದು ಕಾಮಿಡಿ ಹೆಂಗಿದೆ ಅಂದ್ರೆ ಮುಕ್ಕಳಾರ ನಗ್ಬೇಕು ಹಂಗಿದೆ. ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಆ ಚಿತ್ರಮಂದಿರಕ್ಕೆ ಬಂದು ಫಿಲಂ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಸ್ಟಾರ್ಟ್ ಆದಾಗಿಂದಾನು ಫುಲ್ಲು ಎಂಡ್ ಆಗೋವರೆಗೂ ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಫುಲ್ಲು ಫನ್ನು. ಬಂದು ಒಂದ್ಸಲ ಈ ಥರ ನಗುಮುಖ ಹಿಡ್ಕೊಂಡ್ರೆ ಮುಗಿಯೋವರೆಗೂ ಸಿನಿಮಾ ನಗ್ತಾನೆ ಇರ್ತಾನೆ. ತುಂಬ ದಿನ ಆದಮೇಲೆ ನೀವು ಇಲ್ಲಿ ಈ ಸಿನಿಮಾ ಉಡಾಳ ಅಂತ ಸಿನಿಮಾ ನೀವು ನೋಡಿದ್ರೆ ನಿಮ್ಗಿರೋ ಸ್ಟ್ರೆಸ್ಸು ಎಲ್ಲ ಫ್ರೀ ಆಗಿಬಿಡುತ್ತೆ, ಫುಲ್ಲು ಪೀಸ್ ಆಗಿಬಿಡುತ್ತೆ. ಒಂದೇ ಒಂದು ಮಾತು ಹೇಳ್ತೀನಿ, ಕನ್ನಡ ವರ್ಣಮಾಲೆಯಲ್ಲಿ ಇರುತ್ತೆ ಸುವರ್ಣ ದೀರ್ಘ ಸಂಧಿ. ಕನ್ನಡ ವರ್ಣಮಾಲೆಯಲ್ಲಿ ಇರುತ್ತೆ ಸುವರ್ಣ ದೀರ್ಘ ಸಂಧಿ. ಆದ್ರೆ ಇಡೀ ಪ್ರಪಂಚಕ್ಕೆ ಫೇಮಸ್ ನಮ್ಮ ಉತ್ತರ ಕರ್ನಾಟಕದ ಮಂದಿ. ನಾವೆಲ್ಲ ಕುಣಿಯಾಗಬೇಕು ತಾಳ, ನಾವೆಲ್ಲ ಕುಣಿಯಾಗಬೇಕು ತಾಳ. ಸ್ಟಾರ್ಟಿಂಗ್ ಇಂದ ಎಂಡುವರೆಗೂ ನಗ್ಸೋ ಸಿನಿಮಾನೇ ಉಡಾಳ. ಬನ್ನಿ, ಉಡಾಳ ಸಿನಿಮಾ ನೋಡಿ, ಫುಲ್ಲು ಫನ್ನು ಎಂಜಾಯ್ ಮಾಡ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಿ. ಇನ್ನೊಂದು ಸಿನಿಮಾ ಹೀರೋಯಿನ್ ಬಂದಿಲ್ಲ, ಅದಕ್ಕೆ ಹೀರೋಗೆ ನನ್ನ ಕಡೆಯಿಂದ ಇವಾಗ ಈ ಸಿನಿಮಾದಲ್ಲಿ ಇರುತ್ತೆ ಗನ್ನು. ಈ ಸಿನಿಮಾದಲ್ಲಿ ಇರುತ್ತೆ ಗನ್ನು. ಉಡಾಳ ಸಿನಿಮಾ ಒನ್ ಅಂಡ್ ಓನ್ಲಿ ಫುಲ್ಲು ಫನ್ನು. ಫುಲ್ಲು ಫನ್ನಾಗಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀರಾ. ಭಟ್ರು ಸರ್ ಬಂದಿದ್ದಾರೆ. ಯಾವತ್ತು ಮುಂದೆ ಡೈಲಾಗ್ ಹೇಳೋ ಚಾನ್ಸ್ ಸಿಕ್ಕಿಲ್ಲ, ಇವತ್ತು ಸಿಕ್ಬಿಟ್ಟಿದೆ. ಅಂಗಡಿ ಓಪನ್ ಮಾಡ್ಬೇಕಾದ್ರೆ ತೆಗಿತಾರೆ ಶೆಟ್ರು. ಈ ಸಿನಿಮಾದಲ್ಲಿ ಕ್ಯಾಮಿಯಾ ರೋಲ್ ಮಾಡಿದ್ದಾರೆ ನಮ್ಮ ಯೋಗರಾಜ್ ಭಟ್ರು. ಫುಲ್ಲು ನಿಮ್ ಸ್ಟ್ರೆಸ್ನೆಲ್ಲ ಫ್ರೀ ಮಾಡ್ಕೊಂಡು, ನಿಮ್ ನೋವನ್ನೆಲ್ಲ ಮರ್ತಿ, ಟೆನ್ಷನ್ ಎಲ್ಲ ಬಿಟ್ಟು ನಕ್ಕೊಂಡು ಹೋಗ್ಬೇಕಂದ್ರೆ 100-150 ರೂಪಾಯಿ ಖರ್ಚು ಮಾಡ್ಕೊಂಡು ಉಡಾಳ ಸಿನಿಮಾ ನೋಡಿ. ಫುಲ್ಲು ನಕ್ಕೊಂಡು ಹೋಗ್ತೀರಾ, ಎಂಜಾಯ್ ಮಾಡ್ಕೊಂಡು. 9 ತಿಂಗಳಿಗೆ ಒಂದ್ಸಲ ಹುಟ್ಟುತ್ತೆ ಮಗು. 9 ತಿಂಗಳಿಗೆ ಒಂದ್ಸಲ ಹುಟ್ಟುತ್ತೆ ಮಗು. ಉಡಾಳ ಸಿನಿಮಾ ನೋಡಿದ್ರೆ ನಿಮ್ ಮುಖದ ಮೇಲೆ ಇರುತ್ತೆ ನಗು. ಬನ್ನಿ, ಫುಲ್ಲು ಎಂಜಾಯ್ ಮಾಡ್ಕೊಳ್ಳಿ. ಜೈ ಕನ್ನಡ ಮತ್ತೆ ಜೈ ಹಿಂದ್. ಮತ್ತೊಂದ್ಸಲ ಹೀರೋಯಿನ್ ಬದಲು ಹೆಸರು ಸರ್ ನನ್ನ ಅಣ್ಣ ನೀವು ಚಿಕ್ಕ ಮಕ್ಕಳಾಗ್ಬಿಡ್ತಾರೆ ಡರ್ರು. ಫಸ್ಟ್ ಸಿನಿಮಾನೇ ಸಕ್ಕದಾಗಿ ತೆಗಿದ್ದಾರೆ ನಮ್ಮ ಡೈರೆಕ್ಟರ್. ಸೂಪರ್ ಆಗಿ ಬಂದಿದೆ. ಫುಲ್ಲು ಹೇಳಿದೆ ಮತ್ತೆ ಒಂದ್ಸಲಿ ಸ್ಟ್ರೆಸ್ ಫ್ರೀ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ಜೈ ಕನ್ನಡ ಮತ್ತೆ ಜೈ ಹಿಂದ್. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಾನು ಇವ್ರ ಬಗ್ಗೆ ಹೇಳಿದೆ, ಪೃಥ್ವಿ ಶಾಮ್ನೂರ್ ಅವ್ರ ಬಗ್ಗೆ ಒಂದೇ ಒಂದು ಮಾತು ಲಾಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಹೇಳಿದ್ದೆ. ಅದೇ ಮತ್ತೆ ಹೇಳ್ತೀನಿ ಅಣ್ಣ, ಎಲ್ಲರೂ ಹೋಗ್ತಾರೆ ಅಲ್ಲಿ ಇಲ್ಲಿ ಟೂರು. ಕನ್ನಡ ಇಂಡಸ್ಟ್ರಿಗೆ ನಮ್ಮ ಸೂಪರ್ ಆಗಿರೋ ಹೀರೋ ಸಿಕ್ಕಿದ್ದಾರೆ, ಅವರೇ ಪೃಥ್ವಿ ಶಾಮ್ನೂರ್. ಆಲ್ ದ ಬೆಸ್ಟ್ ಬ್ರೋ. ನೆಕ್ಸ್ಟ್ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಡಿ. ಜೈ ಕನ್ನಡ ಜೈ ಹಿಂದ್. ನಮ್ಮ ಒಂದು ಫ್ಯಾಮಿಲಿ ಸಿನಿಮಾ ನೋಡ್ದಂಗೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಬಿಕಾಸ್ ಡಿಯರ್ ಬ್ರದರ್ ಪೃಥ್ವಿ ಶಾಮ್ನೂರ್ ಅವರು ಅದ್ಭುತವಾಗಿ ಅವರ ಸೆಕೆಂಡ್ ಸಿನಿಮಾಲ್ಲಿ ಇನ್ನು ಒಂದು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಕಾಣಿಸ್ತಾರೆ. ಹೊಟ್ಟೆ ತುಂಬ ನಗಿಸ್ತಾರೆ, ಹೊಟ್ಟೆ ನೋವಾಗೋಷ್ಟು ನಗಿಸ್ತಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಅಮೋಲ್ ಪಾಟಿ ಸರ್. ಸೊ ಅದ್ಭುತವಾದ ಸ್ಕ್ರಿಪ್ಟ್, ಅದ್ಭುತವಾದ ಸ್ಕ್ರೀನ್ ಪ್ಲೇ, ಅದ್ಭುತವಾದ ಡೈಲಾಗ್ಸ್. ಐ ಹ್ಯಾವ್ ಆಲ್ವೇಸ್ ಬೀನ್ ಯೋಗರಾಜ್ ಭಟ್ ಸರ್ ಫ್ಯಾನ್. ಇವತ್ತಿಂದ ನಿಮ್ಮ ಫ್ಯಾನು ಸರ್. ಸೂಪರ್. ಆ್ಯಂಡ್ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಸಾಂಗ್ ಸೂಪರ್ ಆಗಿದೆ. ದಯವಿಟ್ಟು ಉಡಾಳ ನೋಡಿ, ಹೊಟ್ಟೆ ತುಂಬ ನಗರಿ ಆ್ಯಂಡ್ ನಿಮ್ಮ ಟೆನ್ಷನ್ ಎಲ್ಲ ಬಿಟ್ಟಾಕಿ. ಥ್ಯಾಂಕ್ ಯು ಸೋ ಮಚ್. ಜೈ ಉಡಾಳ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರ್, ನೀವು ನಮಸ್ಕಾರ. ಸಿನಿಮಾ ಮಾಡೋವರೆಗಷ್ಟೇ ನಮ್ಮದು, ಮಾಡಾದ ನಂತರ ಅದು
ಜನರದ್ದು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇವನಿಗೆ ಒಬ್ಬ ಹೊಸ ನಾಯಕ ನಟ, ದೊಡ್ಡ ಲೆವೆಲಿನ ಸ್ಟಾರ್ ಆಗೋ ಎಲ್ಲ ಪೊಟೆನ್ಷಿಯಲ್ ಇವನಲ್ಲಿದೆ ಅಂತ ಎಲ್ಲರೂ ಹೇಳ್ತಿರೋದ್ರಿಂದ ಇವನೊಬ್ಬ ಸ್ಟಾರ್ ಆಗಿ ಹುಟ್ಟಿದ್ದಕ್ಕೆ ಇವನಿಗೂ ಹುಟ್ಟಿ ಹಬ್ಬದ ಶುಭಾಶಯ. ನೋಡಿ ಆನಂದಿಸಿ. ನಮ್ಮ ಎಲ್ಲ ಕಾಲದ ಯಶಸ್ಸು ನಿಮ್ಮದು. ನಾವು ಬರೀ ನಮ್ಮ ಪ್ರಯತ್ನ ಅಷ್ಟೇ. ಡೈರೆಕ್ಟ್ರು, ನಾಯಕ, ನಿರ್ಮಾಪಕರು ಎಲ್ಲರೂ ನಿಂತ್ಕೊಂಡಿದ್ದೀವಿ. ನೀವೇ ಹೊಸಬ್ರನ್ನ ಬೆಳೆಸಿ ಉಳಿಸಬೇಕು. ತುಂಬ ಜನರನ್ನ ಬೆಳೆಸಿ ಉಳಿಸಿದ್ದೀರಿ. ದಯವಿಟ್ಟು ತಂಡಕ್ಕೆ ಪ್ರೋತ್ಸಾಹ ಕೊಡಿ. ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಜೈ ಕನ್ನಡ, ಜೈ ಜನತೆ, ಜೈ ಉಡಾಳ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮ್ದೂರ್ ಅಂತ. ಈ ಮುಂಚೆ ಪದವಿ ಪೂರ್ವ ಅಂತ ಸಿನಿಮಾ ಮಾಡಿದ್ದೆ. ಇವಾಗ ಉಡಾಳ ಅನ್ನೋ ಪಿಕ್ಚರ್ ಒಂದು ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕ ಶೈಲಿಯಾಗಿ ತೊಗೊಂಡು ಬಂದಿವ್ರಿ. ಮೊದಲೇದಾಗಿ ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಕ್ಯಾರೆಕ್ಟರ್ ನಾನು ಮಾಡ್ಬೋದು ಅಂತ ಹೇಳಿ ಒಂದು ಭರವಸೆ ಮೂಡಿಸಿದ್ರು. ಆ್ಯಂಡ್ ಹೀಸ್ ಆಲ್ವೇಸ್ ಬಿನ್ ಒಂದು ನನಗೆ ಯಾವಾಗ ನಮ್ಮ ತಂದೆ ತಾಯಿ, ನನ್ನ ಫ್ಯಾಮಿಲಿ, ಯಾಕಂದರೆ ಬಹುಶಃ ನನ್ನ ಏಜಿನವ್ರು ಯಾರೇ ಬಂದು ಏನೇ ಕೇಳಿದ್ರು ಅದು ಒಪ್ಪಲ್ಲ. ಇವಾಗಿನ ಪೇರೆಂಟ್ಸ್ ಆಗಿ ಒಪ್ಪೋದು ತುಂಬ ಕಷ್ಟ, ಅಥವಾ ಇನ್ವೆಸ್ಟ್ ಮಾಡೋದು ಕಷ್ಟ. ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ತಕ್ಕಂಥ ರಿಸಲ್ಟ್ ನಾನು ಖಂಡಿತ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಮೋಲ್ ಪಾಟೀಲ್ ಅಣ್ಣ, ಇವತ್ತು ನನಗೆ ಇಷ್ಟೆಲ್ಲ ಎಲ್ಲ ಜನರು ಹೊಗಳಿದ್ರು, ಒಂದಿಷ್ಟು ನನ್ನ ಕ್ಯಾರೆಕ್ಟರ್ ಇಷ್ಟಪಟ್ಟರು ಅಂದರೆ ಅದಕ್ಕೆ ಕಾರಣ ಅಮೋಲ್ ಅಣ್ಣ ಅಂತ ಹೇಳ್ಬೋದು. ಅವ್ರು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ, ಅಥವಾ ಅಷ್ಟು ನನಗೆ ಇನ್ಪುಟ್ಗಳು ಕೊಡಲಿಲ್ಲ ಅಂದರೆ, ಆ ಸಿನಿಮಾ ಆ ಕ್ಯಾರೆಕ್ಟರ್ ನನಗೆ ಅಷ್ಟು ಚೆನ್ನಾಗಿ ಕೂರಿಸಲಿಲ್ಲ ಅಂದರೆ ಖಂಡಿತ ಇದಾಗ್ತಿರಲಿಲ್ಲ. ಆ್ಯಂಡ್ ಒನ್ ಮೋರ್ ಪರ್ಸನ್, ವೀರೇಶ್ ಸರ್, ವೀರೇಶ್ ಅಣ್ಣ, ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಬಹುಶಃ ಇವರಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಈಸ್ ಆಲ್ವೇಸ್ ಬಿನ್ ಅ ಪಾರ್ಟ್. ಆ್ಯಂಡ್ ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ, ಎಲ್ಲದರಲ್ಲೂ ಈಸ್ ಆಲ್ವೇಸ್ ಬಿನ್ ಸೋ ಸಪೋರ್ಟಿವ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಆ್ಯಂಡ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಚೇತನ್ ಸೋಸ್ಕರ್ ಸರ್, ನಮ್ಮ ಈ ಮ್ಯೂಸಿಕ್ ಏನಿದೆ ನಮ್ಮ ಸಿನಿಮಾದ ಉತ್ತರ ಕರ್ನಾಟಕದ ಶೈಲಿ, ಒಡಿಶಾ ಶಾವಿಗೆ ಮಜ್ಜಿಗೆ ಅಲ್ಲೆಲ್ಲ ಭಾಳ ಫೇಮಸ್ ಆಗೈತೆ ರೀ. ನಾನು ಪ್ರಮೋಷನ್ ಹೋಗ್ಬೇಕಾರೆ ಅಲ್ಲಿ ಒಂದು ನಿಂತರೆ ಬೈನಿ ಯಾರೋ ಒಬ್ಬ ಬಂದು ಪಕ್ಕಕ್ಕೆ ನಿಂತು ಖನಾವಳೆ ಊಟ ಮಾಡ್ತಿದ್ವಿ ಪ್ರಮೋಷನ್ ಟೈಮಲ್ಲಿ ರೆಸ್ಟಿಗೆ ಅಂತ ಬಂದ, ಬೈ ನೀವು ರೀಲ್ಸ್ ಮಾಡ್ತೀಯಲ್ಲ ಒಡಿಶಾ ಶಾವಿಗೆ ಮಜ್ಜಿಗೆ ಅಂತ. ಬೈ ನಾನು ರೀಲ್ಸ್ ಮಾಡಲ್ಲ ಬೈ, ಪಿಕ್ಚರ್ ಮಾಡ್ತೀನಿ ಅದ್ರದ್ದು ಸಾಂಗ್ ಅಂತ ಅಂದೆ. ಅಂದರೆ ಅಷ್ಟು ಫೇಮಸ್ ಆಗೈತೆ ಆ ಕಡೆಗೆ. ಅದೊಂದು ಭಾಳ ಖುಷಿ ಐತ್ರಿ. ಆಮೇಲೆ ಹರೀಶ್ ಅಣ್ಣರು ಅದಾರ. ನನಗೆ ಒಂದು ಹೇಳ್ಬೇಕ್ರಿ, ಇವತ್ತು ಕಾಮಿಡಿ ಕಿಲಾಡಿಗಳ ಟೀಮ್ ಅವರೆಲ್ಲ ಬಂದಿದ್ದರು. ರಂಗಭೂಮಿ ಭಾಳ ಕಷ್ಟ ಐತ್ರಿ ಸರ್. 100% ನಾನು ಈ ಫಸ್ಟ್ ಟೈಮ್ ಟ್ರೈ ಮಾಡೀನಿ ರೀ, ಅದು ಕಾಮಿಡಿ ಕಿಲಾಡಿಗಳೆಲ್ಲ ಮಾಡಿದ್ದೆ. ಸೊ ಭಾಳ ಕಷ್ಟ ಐತ್ರಿ. ಅವರಿಂದ ಕಲಿಯೋದು ಭಾಳ ಐತ್ರಿ. ನಮ್ಗೆ ಕಾಮಿಡಿ ಟೈಮಿಂಗ್ಸ್ ಅಷ್ಟು ಈಸಿ ಇಲ್ಲ, ಭಾಳ ಕಲ್ತಿನ್ರಿ ಅವ್ರ ಕಡೆಯಿಂದ. ಎಲ್ರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಪ್ರವೀಣ್ ಅಣ್ಣವರು ಬಂದಿಲ್ಲ, ದಯಾನಂದ ಅಣ್ಣವರು ಅಂದ್ರೆ ಒಂದಿಷ್ಟು ಪ್ರಮೋಷನ್ಸ್ ಎಲ್ಲ ಅಲ್ಲಿ ಬಿಸಿ ಆದ್ರೆ ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ರೇಣುಕಾ ಅವರಾಗಿರ್ಬೋದು, ಸುಮಿತ್ ಆಗಿರ್ಬೋದು, ಆ್ಯಂಡ್ ನಮ್ಮ ಹೀರೋಯಿನ್ ಬಹುಶಃ ಅವ್ರದ್ದು ಎನರ್ಜಿ ಇರಲಿಲ್ಲ ಅಂದರೆ ಅದು ಅಷ್ಟು ಚೆಂದ ಕಾಣ್ತಿರ್ಲಿಲ್ಲ ಪೇರ್. ವಾದಿರಾಜ್ ಆಗಿರ್ಬೋದು, ನನ್ನ ದೋಸ್ತ, ನನ್ನ ಗೆಳೆಯ, ಎಲ್ಲ ಅಂದರೆ ನಾನು ಯಾರ ಹೆಸರು ಮಾಡ್ತಿದ್ರೆ ಶಿವಶ್ರೀ, ಎಲ್ಲ ಇಡೀ ಸಿನಿಮಾ ಒಬ್ಬರು ಇಲ್ಲ ಅಂದರೆ ಈ ಸಿನಿಮಾ ಇಷ್ಟು ಚೆಂದ ಆಗ್ತಿರಲಿಲ್ಲ. ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಅದರ ಅಷ್ಟು ಚೆಂದ ತೋರಿಸಿರಿ, ಥ್ಯಾಂಕ್ ಯು ಸರ್. ಸೊ ಇಡೀ ಚಿತ್ರತಂಡ ನಾವೊಂದು ಉತ್ತರ ಕರ್ನಾಟಕದ ಫ್ಲೇವರ್ ತೊಗೊಂಡು ಬಂದೀವಿ. ನಿಮಗೆಲ್ರಿಗೂ 100% ಲೈಕ್ ಆಗೈತೆ ಅನ್ಕೋತೀವಿ ರೀ. ಇಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಒಂದು ಕನ್ನಡ ಸಿನಿಮಾ, ಒಂದು ಉತ್ತರ ಕರ್ನಾಟಕದ ಸಿನಿಮಾ ಗೆಲ್ತಂದ್ರೆ ಹಲವಾರು ಟೀಮ್ಗಳಿಗೆ, ಹಲವಾರು ಉತ್ತರ ಕರ್ನಾಟಕದ ಟೀಮ್ಗಳಿಗಾಗಿರ್ಬೋದು, ಹಲವಾರು ಬೇರೆ ಮೇಕರ್ಸ್ಗಳಾಗಿರ್ಬೋದು, ಎಲ್ರಿಗೂ ದಾರಿ ಆಕೈತೆ ಅಂತ ಹೇಳ್ಕೊತೀನಿ ರೀ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ಕೊಟ್ಟಿರೋದು ಫಾಸ್ಟ್ ಫುಡ್ ಅಲ್ಲ, ಕರಾವಳಿ ಊಟ ಕೊಟ್ಟಿದ್ದೀವಿ. ಫಾಸ್ಟ್ ಫುಡ್ ತಕ್ಷಣವೇ ರಿಸಲ್ಟ್ ಕೊಟ್ಬಿಡ್ಬೋದು, ಬಟ್ ಕರಾವಳಿ ಊಟ ಏನಾಗಿದೆ ಭಾಳ ದಿನ ಇರ್ತದೆ. ಆಮೇಲೆ ಆ ಫ್ಲೇವರ್ ಭಯಂಕರ ಫ್ಲೇವರ್ ಇರ್ತದೆ. ಎಲ್ಲ ಚಟ್ನಿ, ರೊಟ್ಟಿ, ಪುಡಿ ಚಟ್ನಿಗಳು, ಶೇಂಗಾ ಹಿಂಡಿ, ಈ ಥರ ಬೇರೆ ಎಲ್ಲ ಆ ಕಲ್ಚರ್ ಜೊತೆಗೆ ನಾವು ಅಲ್ಲಿನ ಸೊಗಡು ಅಂದರೆ ಉತ್ತರ ಕರ್ನಾಟಕದ ಸೊಗಡನ್ನು ಕೊಟ್ಟಿದ್ದೀವಿ. ಅದನ್ನು ಇಷ್ಟಪಡ್ತೀರಿ ಅಂದ್ಕೊಂಡಿವಿ. ಇದು ದುಡ್ಡು ಬರೀ ಅಂದರೆ ಪ್ರಮೋಷನ್ನಲ್ಲಿ ವಿಚಾರ ಆಗಲಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ದುಡ್ಡು ಹಾಕೋದು ಮಾತ್ರ ಅಲ್ಲ, ಆ ದುಡ್ಡಿನ ಜೊತೆಗೆ ಇಡೀ ಟೀಮಿನ ಶ್ರಮ ಇದೆ. ನಾವಿವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಅಥವಾ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕಾದ್ರೆ ಇಡೀ ಟೀಮಿನ ಶ್ರಮ ಕಾರಣ ಅಂತ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಹೇಳ್ತಾ, ನೀವೆಲ್ಲ ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕದ ಮತ್ತೊಂದು ಸಿನಿಮಾ ಬರಲಿಕ್ಕೆ ಅವಕಾಶ ಮಾಡಿರಿ. ನಿಮ್ಮ ಸಹಕಾರ ಸಪೋರ್ಟ್ ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ ರೀ ಎಲ್ಲರಿಗೂ. ನನ್ನ ಹೆಸರು ಅಮೋಲ್ ಪಾಟೀಲ್, ಈ ಸಿನಿಮಾದ ನಿರ್ದೇಶಕ. ಇದು ನನ್ನ ಫಸ್ಟ್ ಸಿನಿಮಾ ಆಗೈತಿ. ಬಟ್ ಅದೆಲ್ಲ ಸಿನಿಮಾ ಅಲ್ಲಿ ಥಿಯೇಟರ್ನಾಗ ಜನ ಎಲ್ಲ ಅದ್ರದ್ದು ಖುಷಿ ಪಡ್ಬೇಕಾರೆ, ನಗ್ಬೇಕಾರೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ತೃಪ್ತಿ ಸಿಗಾಗ್ತಿತ್ತು. ಯಾಕಂದರೆ ನಾವು ಅಂದ್ಕೊಂಡು ಬರ್ದಿದ್ದು, ನಾನು ವೀರೇಶ್ ಅವರು ಎಲ್ಲ ಸೇರ್ಕೊಂಡು ಬರ್ದೀವಿ. ಮಸ್ತ್ ಎಂಜಾಯ್ ಮಾಡತ್ತಿದ್ರು ಮಂದಿ. ಸೊ ನಾವು ಅಂದ್ಕೊಂಡಿದ್ದು ಅಲ್ಲಿ ಜನರ ಮನಸ್ಸಿನಾಗ ಅದು ಅದೇ ಸೇಮ್ ಭಾವ ನನಗೆ ಭಾಳ ಖುಷಿ ಆಯಿತು ಡೈರೆಕ್ಟ್ರಾಗಿ. ಅದಕ್ಕಿಂತ ಇನ್ನೊಂದು ಖುಷಿ ಬೇಡ. ಬಟ್
ಇದನ್ನು ಇನ್ನಷ್ಟು ಮಂದಿ ಇನ್ನೊಂದಿಷ್ಟು ಜನ ನೋಡಲಿ, ಖುಷಿ ಪಡಲಿ ಅನ್ನೋದು ನಮ್ಮ ಆಸೆ. ಇಡೀ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಈ ಸಿನಿಮಾನ ನೋಡಿ ಇನ್ನೊಂದಿಷ್ಟು ನಗಲಿ, ಇನ್ನೊಂದಿಷ್ಟು ಎನರ್ಜಿ ಅವ್ರ ಮೇಲೆ ಬರಲಿ ಅಂತ ನನ್ನ ಒಂದು ಆಸೆ. ಹಾಗಾಗಿ ಎಲ್ಲರೂ ಸಿನಿಮಾ ನೋಡ್ರಿ. ಈಗ ಆಲ್ರೆಡಿ ರಿಲೀಸ್ ಆಗೈತಿ. ಭಾಳ ಅಂದ್ರೆ ಭಾಳ ಕಡೆ ಎಷ್ಟು ಮಂದಿ ಥಿಯೇಟ್ರ್ ತುಂಬ ಒಂದು ವೈಬ್, ಒಂದು ಎನರ್ಜಿ ಇರ್ತೈತಿ ಫುಲ್ ಸ್ಟಾರ್ಟ್ ಟು ಎಂಡ್. ಆ ಎನರ್ಜಿ ಎಲ್ಲ ಥಿಯೇಟ್ರಲ್ಲೂ ಹರಡಲಿ ಅಂತ ನನ್ನದೊಂದು ಆಸೆ. ನನ್ನ ಇಡೀ ಟೀಮ್, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ನನ್ನ ಆ್ಯಕ್ಟರ್ಸ್ ಆಗಲಿ ಅಥವಾ ಎಡಿಟ್ರು, ಕ್ಯಾಮ್ರಾಮನ್ ಎಲ್ಲರೂ ಭಾಳ ಇನ್ನೋಸೆಂಟ್ ಲೆವೆಲ್ನಾಗ ಒಂದಿಷ್ಟು ಏನೋ ಪ್ರಯತ್ನ ಪಟ್ಟು ಮಾಡೀವಿ. ಅದ್ರ ರಿಸಲ್ಟ್ ಭಾಳ ಚಂದ ಬರತೈತಿ. ಸೊ ಆ ರಿಸಲ್ಟ್ ಇನ್ನೂ ಹೆಚ್ಚಾಗಲಿ ಅಂದ್ರೆ ನೀವು ನಮ್ಗೆ ಇನ್ನೂ ಬಂದು ಸಿನಿಮಾ ನೋಡಬೇಕು. ಸಿನಿಮಾ ನೋಡ್ರಿ. ಆಗಳೇ ಇಷ್ಟು ಮಂದಿ ಮಾತಾಡಿದ್ರು, ಡಾಲಿ ಸರ್ ಆಗಲಿ, ನವೀನ್ ಶಂಕರ್ ಸರ್ ಆಗಲಿ, ನಮ್ಮ ಪ್ರಾಣೇಶ್ ಸರ್ ಆಗಲಿ, ನವಾಜ್ ಆಗಲಿ, ಎಲ್ಲರೂ ಎಷ್ಟು ಚಂದ ಹೇಳಿದ್ರು ಅಂದರೆ ಸಿನಿಮಾ ಬಗ್ಗೆ. ಅವರು ಅಷ್ಟು ಮನಸ್ಫೂರ್ತಿ ಎಂಜಾಯ್ ಮಾಡ್ಯಾರ. ಸೊ ಅದನ್ನ ನೀವು ಮಾಡ್ತೀರಂತ ನನಗೆ ಗ್ಯಾರಂಟಿ ಐತಿ. ಆ್ಯಂಡ್ ಇದು ಎಲ್ಲದಕ್ಕೂ ಕಾರಣ ಆಗಿರೋದು ನಮ್ಮ ರವಿ ಸರ್, ರವಿ ಶಾಮ್ನೂರ್ ಸರ್, ಆಮೇಲೆ ಯೋಗರಾಜ್ ಭಟ್ ಸರ್. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಹೇಳೋಕೆ ಇದನ್ನೇ ಇಲ್ಲ. ಯಾಕಂದರೆ ರವಿ ಸರ್ ಮಾಡಿರೋ ಒಂದು ಸಪೋರ್ಟ್ ಏನೈತಲ್ಲ ಇಡೀ ಸಿನಿಮಾಗೆ ಸ್ಟಾರ್ಟ್ ಟು ಎಂಡ್, ಅದು ಒಬ್ಬ ಹೊಸ ಡೈರೆಕ್ಟ್ರಿಗೆ ಅದು ವರ ಅದು ಆ್ಯಕ್ಚುಲಿ. ಆ್ಯಂಡ್ ಯೋಗರಾಜ್ ಸರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ನಾನು ಅವ್ರ ಶಿಷ್ಯ ಅಂತ ಹೇಳೋಕ್ಕೆ ಆಗಲ್ಲ. ಅವ್ರದ್ದು ಅದೇನೋ ಒಂದು ಸಂಬಂಧ ನಮ್ಮ ಸರ್ದು. ವೆರಿ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ನಾನು ಅವ್ರ ಜೊತೆ ಅವರಿಂದ ಕಲ್ತೀನಿ ಅಂತ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು. ಸೊ ಸಿನಿಮಾ ನೋಡ್ರಿ. ಉಡಾಳ ಸಿನಿಮಾ ನಿಮಗೆ ನಿಮ್ಮ ಮನೆಯಾಗೆಲ್ಲ ಎಷ್ಟು ಉಡಾಳ್ರದಾರ ಅವ್ರು ಎಲ್ಲರನ್ನೂ ಕರ್ಕೊಂಡು ಹೋಗಿ ನೋಡ್ರಿ. ಪಕ್ಕ ನಿಮಗೆ ಎಂಜಾಯ್ಮೆಂಟ್ ಸಿಕ್ಕೇ ಸಿಗ್ತೈತಿ. ಥ್ಯಾಂಕ್ ಯು ಸೋ ಮಚ್.